ಈಗ ಘಟನೆ ಬಗ್ಗೆ ಸರ್, ಈಗ ಬಳ್ಳಾರಿ ಸಣ್ಣ ಬ್ಯಾನರ್ ವಿಚಾರ ಈಗ ನಿನ್ನೆ ಸಾಯಂಕಾಲ ನಾಳೆ ದಿವಸದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧದಂಗೆ ಬ್ಯಾನರ್ ಕಟ್ಟ ವಿಚಾರದಲ್ಲಿ ಎರಡು ಕಾರ್ಯಕರ್ತರ ನಡುವೆ ಘರ್ಷಣೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಾಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದಿದ್ದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಮಧ್ಯೆ ಮತ್ತೆ ಎರಡು ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ಮನ್ನು ಏರ್ ಫೈರ್ ಮಾಡಿದ್ದಾರೆ. ನಮ್ಮವರು ಅಲ್ಲಿ ಸ್ಥಳೀಯ ಹಾಜರಿದ್ದವರು ಅದನ್ನು ಎರಡು ಗುಂಪುಗಳನ್ನ ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಠಿ ಚಾರ್ಜ್ ಯೂಸ್ ಮಾಡಿ ಅವರು ಚದುರಿಸಿದ್ದಾರೆ. ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ. ಅದರಲ್ಲಿ ಈಗ ಪೋಸ್ಟ್ಮಾರ್ಟಮ್ ಎಲ್ಲ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದೆ. ಈಗ ಈ ಪ್ರಕರಣ ಸಂಬಂಧ 4 ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿದ್ದಾವೆ. 3 ಕಂಪ್ಲೇಂಟ್ ಆಗಿದೆ, 1 ಸೋಮೋಟೋ ನಾವೇ ದಾಖಲಿಸ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ವಾಲ್ಮೀಕಿಗೆ ಬೈದರು ಅವಮಾನ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಆಗಿದೆ. ಇನ್ನೊಂದು ಅದು 307 ಕೇಸು, ಒಂದು ಯಾರು ಹೆಡ್ ಇಂಜುರಿ ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಯಾರು ಈ ಪ್ರೈವೇಟ್ ಗನ್ಗಳು ಫೈರ್ ಮಾಡಿದರೆ ಅವ್ರ ಗನ್ಗಳನ್ನೆಲ್ಲ ನಾವು ಆಗಲೇ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದನ್ನೆಲ್ಲ FSLಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿಸಿ ಮುಂದಿನ ಕ್ರಮ ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ನಾವು ಅವ್ರ ಕಡೆಯಿಂದ ಯಾವುದು ಗನ್ ಇಲ್ಲ ಅಂತ ನಮ್ಮ ಸ್ಥಳೀಯ ಅಧಿಕಾರಿಗಳು ಹೇಳಿದ್ರು. ಮತ್ತೆ ಅದನ್ನು ಇನ್ನೂ ತೀವ್ರವಾಗಿ ತಪಾಸಣೆ ಮಾಡೋಕ್ಕೆ ಹೇಳಿದ್ವಿ. ಈಗ ಎರಡು ಕಡೆಯವರು ಯಾರ್ಯಾರು ಗನ್ಮನ್ಗಳಿದ್ದಾರೆ ಅವರು ಎರಡು ಕಡೆಯವ್ರದ್ದು ಗನ್ಗಳನ್ನ ಸೀಸ್ ಮಾಡಿ ಅದನ್ನು FSL ಕಳಿಸಿ ಅದು ಯಾವ ರೀತಿ ಮುಂದೆ ತನಿಖೆಯಲ್ಲಿ ಏನು ರೀತಿ ಬರುತ್ತೋ ಅದ್ರ ಪ್ರಕಾರ ಮುಂದೆ ಕ್ರಮ ತಗೊಳ್ತೀವಿ ನಾವು. ಬಾಡಿನಲ್ಲಿ ಒಂದು ಬುಲೆಟ್ ಸಿಕ್ಕಿದೆ. ಅದು ನಮ್ಮ ಅಧಿಕಾರಿಗಳ ವರದಿ ಪ್ರಕಾರ ನಮ್ಮ ಸ್ಥಳೀಯ ಅಧಿಕಾರಿಗಳು ಯಾರೂ ಗಾಳಿನಲ್ಲಿ ಏರ್ ಫೈರ್ ಮಾಡಿಲ್ಲ, ಟಿಯರ್ ಗ್ಯಾಸ್ ಫೈರ್ ಮಾಡಿದ್ದಾರೆ. ಬಟ್ ಹಂಗಾಗಿ ಇದು ಬಾಡಿನಲ್ಲಿ ಏನು ಬುಲೆಟ್ ಅಂಶ ಸಿಕ್ಕಿದೆ ಅದನ್ನು FSL ಕಳಿಸಿ ಅದರಲ್ಲಿ ನಾವು ಸೀಸ್ ಮಾಡಿರೋ ವೆಪನ್ಗೆ ಅದು ಮ್ಯಾಚ್ ಮಾಡೋ ಪ್ರಯತ್ನ ಮಾಡ್ತೀವಿ ನಾವು. ಅದ್ರ ಮೇಲೆ ಮುಂದಿನ ತನಿಖೆ ನಡೀತದೆ. 5 ಸಿಕ್ಕಿದೆ ಈಗ. ಮತ್ತು ಉಳಿದವನು ಯಾರ್ಯಾರು ಗನ್ಮನ್ ಇಟ್ಕೊಂಡಿದ್ದಾರೆ ಅವ್ರದ್ದು ಯಾರ್ಯಾರು ಸುತ್ತಮುತ್ತ ಇದ್ದರು ಅವ್ರದ್ದು ಎಲ್ಲ ಚೆಕ್ ಮಾಡಿ ಯಾರ್ಯಾರು ಗನ್ ಇಟ್ಕೊಂಡಿದ್ರೆ ಎಲ್ಲರೂ ಸೀಸ್ ಮಾಡೋಕೆ ಹೇಳಿದ್ವಿ. ಎರಡು ಕಡೆಯವ್ರದ್ದು ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಈಗ ತನಿಖೆ ನಡಿಬೇಕಾದ್ರೆ ಈಗ ಅದಕ್ಕಿಂತ ಹೆಚ್ಚಿನ ಅಂಶಗಳನ್ನು ತಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕ್ಕೆ ಸಾಧ್ಯ ಆಗುವುದಿಲ್ಲ. ಅದೀಗ ಆರ್ಮ್ಸ್ ಆ್ಯಕ್ಟ್ ನಿಯಮಗಳ ಪ್ರಕಾರ ಏನಿದೆ, ಆರ್ಮ್ಸನ್ನ ಅವರು ಸ್ವಯಂ ರಕ್ಷಣೆಗೆ ಬಳಸಲಿಕ್ಕೆ ಅವಕಾಶ ಇದೆ. ಈಗ ಅದು ಯಾವ ಸಂದರ್ಭದಲ್ಲಿ ಬಳಸಿದರು, ಯಾಕೆ ಬಳಸಿದ್ರು, ಅವರು ಎಲ್ಲೋ ವಾಸವಾಗಿರೋರು ಇಲ್ಲಿ ಯಾಕೆ ಬಂದು ಕೆಲಸ ಮಾಡಿದ್ರು, ಇವೆಲ್ಲ ತನಿಖೆ ಅಂಶಗಳು. ಅವನ್ನ ತನಿಖೆಯಲ್ಲಿ ಮುಗಿದ ಮೇಲೆ ಎಲ್ಲ ವಿವರಗಳನ್ನ ತಮ್ಮೊಂದಿಗೆ ಹಂಚ್ಕೊಳ್ತೀವಿ ನಾವು. ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ 4 ಗನ್ಮನ್ ಇದ್ದಾರೆ, ಶ್ರೀರಾಮುಲು ಅವರ ಮನೆಯಲ್ಲಿ 2 ಗನ್ಮನ್ ಇದ್ದಾರೆ, ಸೋಮಶೇಖರ ರೆಡ್ಡಿ ಮನೆಯಲ್ಲಿ 1 ಗನ್ಮನ್ ಇದ್ದಾರೆ ಅಂತ ಹೇಳಿದ್ರು. ಅವರೆಲ್ಲ ಗನ್ಮನ್ಗಳನ್ನು ವಿಚಾರಣೆ ಮಾಡಿ ಆ ಗನ್ಗಳನ್ನು ಪರಿಶೀಲಿಸಿ ಈಗ ಘಟನೆ ನಡೆದು ಇನ್ನೂ 24 ಗಂಟೆ ಕೂಡ ಆಗಿಲ್ಲ, ರಾತ್ರಿ 9ರಿಂದ 9:30 ಮಧ್ಯೆ ಆಗಿರೋದು. ಹಂಗಾಗಿ ಈಗ ಎಲ್ಲ ಪ್ರಕ್ರಿಯೆಗಳು ಈಗ ಜಾರಿಯಲ್ಲಿದ್ದಾವೆ, ಎಲ್ಲನೂ ನಾವು ಮಾಡ್ತೀವಿ. ಥ್ಯಾಂಕ್ಸ್ ಸರಿ. ಹೆಚ್ಚಿನ ಮಾಹಿತಿ ಏನಿಲ್ಲ, ಇದ್ರ ಆಗಬಾರ್ದಾಗಿದ್ದು ಘಟನೆ ಆಗಿದೆ. ಮತ್ತು ಇದನ್ನು ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಾವು ಅದಕ್ಕೆ ADG ಲಾ ಆ್ಯಂಡ್ ಆರ್ಡರ್ ಬೆಂಗಳೂರಿಂದ ಇಲ್ಲಿ ಬಂದಿದ್ದೀನಿ, ಬೆಳಗ್ಗೆ ಬಂದಿದ್ದೀನಿ. ಇಲ್ಲಿ ಗಂಭೀರವಾಗಿ ಪರಿಗಣಿಸಿ ಈ ಥರ ಖಾಸಗಿ ಗನ್ಮನ್ಗಳು ಉಪಯೋಗ ಮಾಡೋದು ಜೊತೆಗೆ ಈ ಥರ ಬ್ಯಾನರ್ ಕಟ್ಟ ವಿಚಾರಕ್ಕೆ ಒಬ್ಬರು ಸಾಯೋದು ಎಲ್ಲ ಸೀರಿಯಸ್ ಆಗಿ ಪರಿಗಣಿಸಿದ್ದೀವಿ. ಇದ್ರ ಬಗ್ಗೆ ತೀವ್ರವಾದ ತನಿಖೆ ನಾವು ಮಾಡ್ತೀವಿ ನಾವು.